ಕರ್ನಾಟಕ ರಾಜಕೀಯದ ಗಾರುಡಿಗ, ದೇಶದ ರಾಜಕೀಯದಲ್ಲೂ ತಮ್ಮದೇ ಛಾಪು ಮೂಡಿಸಿದ ಮುತ್ಸದ್ದಿ, ಮಂಡ್ಯದಿಂದ ಇಂಡಿಯಾದವರೆಗೂ ಆಡಳಿತ ನಡೆಸಿದ್ದ ಗೌರವ, ಮಾತು ಕಡಿಮೆ ಕೆಲಸ ಜಾಸ್ತಿ. ಒಂದು ಕಾಲದ ಕರ್ನಾಟಕದ ಮಾಸ್ಟರ್ ಕ್ಲಾಸ್ ಲೀಡರ್ ಎಸ್.ಎಂ. ಕೃಷ್ಣ. ಪಕ್ಷೇತರ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಬಂದು ಕಾಂಗ್ರೆಸ್ನಲ್ಲಿ ಉತ್ತುಂಗಕ್ಕೆ ಏರಿ ಬಳಿಕ ಬಿಜೆಪಿ ಸೇರಿ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಂಡ್ರು. 92 ವರ್ಷವಿದ್ದಾಗ ಎಸ್.ಎಂ. ಕೃಷ್ಣ ವಯೋಸಹಜ ಕಾಯಿಲೆಯಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸದಾಶಿವನಗರದ ಅವರ ಮನೆ ಸೇರಿ ನಾಡಿನೆಲ್ಲೆಡೆ ನೀರವ ಮೌನ ಆವರಿಸಿದೆ. ಆಧುನಿಕ ಬೆಂಗಳೂರಿನ ನಿರ್ಮಾತೃ, ಐಟಿ-ಬಿಟಿ ಕಂಪನಿಗಳ ಹರಿಕಾರನನ್ನ ಕಳ್ಕೊಂಡ ಇಡೀ ಕರ್ನಾಟಕ ಶೋಕ ಸಾಗರದಲ್ಲಿ ಮುಳುಗ್ಬಿಟ್ಟಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ 1932 ಮೇ 1ರಂದು ಎಸ್.ಎಂ. ಕೃಷ್ಣ ಜನಿಸಿದ್ರು. ಎಸ್.ಎಂ. ಕೃಷ್ಣ ಹುಟ್ಟಿನಿಂದಲೇ ಅಗರ್ಭ ಶ್ರೀಮಂತರು. ಅವರ ತಂದೆ ಮಲ್ಲಯ್ಯ ಸಾರ್ವಜನಿಕ ಸೇವೆಯಲ್ಲಿ ಆಗಿನ ಕಾಲದಲ್ಲೇ ಹೆಸರು ಮಾಡಿದ್ರು. ಪ್ರಜಾಪ್ರತಿನಿಧಿ, ನ್ಯಾಯ ವಿಧೇಯಕ ಸಭೆಯ ಸದಸ್ಯರಾಗಿ, ಮೈಸೂರು ವಿವಿ ಸೆನೆಟ್ ಸದಸ್ಯರಾಗಿ, ರಾಷ್ಟ್ರೀಯ ಹಾಗೆಯೇ ರಾಜ್ಯ ಒಕ್ಕಲಿಗ ಸಂಘದ ಮಹಾ ಕಾರ್ಯದರ್ಶಿಯಾಗಿ ಕೃಷ್ಣ ತಂದೆ ಮಲ್ಲಯ್ಯ ಅವರು ಸೇವೆಯನ್ನು ಸಲ್ಲಿಸಿದ್ರು. ಇಂಥ ಸಾರ್ವಜನಿಕ ಒಡನಾಟ ಇದ್ದ ಕುಟುಂಬದಲ್ಲಿ ಎಸ್.ಎಂ. ಕೃಷ್ಣ ಜನಿಸಿದ್ರು. ಕೃಷ್ಣ ಅವರ ತಂದೆ ತಾಯಿಗೆ 10 ಮಕ್ಕಳು, ಅದರಲ್ಲಿ ಕೃಷ್ಣ 6ನೇಯವರು. ಸೋಮನಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಎಸ್.ಎಂ. ಕೃಷ್ಣ ಉನ್ನತ ಶಿಕ್ಷಣವನ್ನು ಮುಗಿಸಿದ್ದು ದೂರದ ಅಮೆರಿಕಾದಲ್ಲಿ. ಆಗಿನ ಕಾಲದಲ್ಲೇ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದ ಹೆಗ್ಗಳಿಕೆ ಇವರದ್ದು. ವಿದ್ಯಾಭ್ಯಾಸ ಮುಗಿಸಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದ ಎಸ್.ಎಂ. ಕೃಷ್ಣ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಮದ್ದೂರು ಕ್ಷೇತ್ರದಿಂದ ಶಾಸಕರಾಗಿ ಗೆದ್ದು ಬಂದಿದ್ರು. ಈ ಮಧ್ಯೆ ಅವರ ತಂದೆ ಮಲ್ಲಯ್ಯ ಎಸ್.ಎಂ. ಕೃಷ್ಣ ಅವರಿಗೆ ಮದುವೆ ಮಾಡೋಕೆ ಹೆಣ್ಣು ಹುಡುಕ್ತಾ ಇದ್ರು. ಮಂಡ್ಯ ಹಾಗೇನೆ ಸುತ್ತಮುತ್ತ ಹಲವು ವಧು ಹುಡುಕಿದ್ದ ಎಸ್.ಎಂ. ಕೃಷ್ಣಗೆ ಋಣಾನುಬಂಧ ಇದ್ದಿದ್ದು ಮಲೆನಾಡಿನಲ್ಲಿ. ಅದು ಎಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಲಿಗೆಯ ಅಡಿಕೆ ಬೆಳೆಗಾರ ಚಿನ್ನಪ್ಪ ಗೌಡ ಹಾಗೇನೆ ಕಮಲಾಕ್ಷ ದಂಪತಿಯ ಮಗಳು ಪ್ರೇಮಾರನ್ನ ನೋಡೋಕೆ ಬೆಂಗಳೂರಿನಿಂದ ಕುಡುಮಲ್ಲಿಗೆಗೆ ಎಸ್.ಎಂ. ಕೃಷ್ಣ ಕುಟುಂಬ ಬಂದಿತ್ತು. ಪ್ರೇಮಾರನ್ನ ನೋಡಿದ ಎಸ್.ಎಂ. ಕೃಷ್ಣಗೆ ಅವರು ಹಿಡಿಸಿದ್ರು ಕೂಡ. ಅವರ ಜೊತೆ ವೈಯಕ್ತಿಕವಾಗಿ ಮಾತನಾಡಬೇಕು ಅಂತ ಕೃಷ್ಣ ಹೇಳ್ಕೊಂಡ್ರು. ಪ್ರೇಮ ಜೊತೆಗಿನ ಮೊದಲ ಮಾತಲ್ಲೇ, ನಾನು ರಾಜಕಾರಣಿ, ಜೀವನದಲ್ಲಿ ಮುಂದೆ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ, ಜೀವನ ಸುಗಮವಾಗಿ ಇರೋದಿಲ್ಲ, ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಜೈಲಿಗೂ ಹೋಗಬಹುದು, ಇದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಇದೆಯಂತ ಎಸ್.ಎಂ. ಕೃಷ್ಣ ಪ್ರೇಮಾರ ಜೊತೆ ಆತಂಕದ ಮಾತನಾಡಿದ್ರಂತೆ. ಇದಕ್ಕೆ ಉತ್ತರಿಸಿದ ಪ್ರೇಮ, ನೀವು ಜೈಲಿಗೆ ಹೋದ್ರು, ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಜೀವನದಲ್ಲಿ ಜೊತೆಗೆ ಇರ್ತೀನಿ ಅಂತ ಪ್ರೇಮ ಪ್ರಾಮಿಸ್ ಮಾಡಿದ ಬಳಿಕವೇ ಎಸ್.ಎಂ. ಕೃಷ್ಣ ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಿದ್ರಂತೆ. ಅಷ್ಟಕ್ಕೂ ಎಸ್.ಎಂ. ಕೃಷ್ಣ ಹಾಗೇನೆ ಪ್ರೇಮಾರ ನಡುವಿನ ಸಂಬಂಧ ಬೆಸೆದಿದ್ದು ಕರುನಾಡು ಕಂಡ ಮತ್ತೋರ್ವ ಧೀಮಂತ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ ಅವರು ಮೊದಲೇ ಎಸ್.ಎಂ. ಕೃಷ್ಣಗೆ ಸಂಬಂಧಿ. ಮಂಜಪ್ಪ ಅವರ ಪತ್ನಿ ಲಕ್ಷ್ಮೀದೇವಿ ಅವರ ಸಹೋದರ ಪ್ರೇಮ ಅವರ ಸಹೋದರಿಯನ್ನ ಮದುವೆ ಮಾಡಿಕೊಂಡ್ರು. ಈ ನಂಟಲ್ಲೇ ಎಸ್.ಎಂ. ಕೃಷ್ಣಗೆ ಹೆಣ್ಣು ಹುಡುಕುವ ವಿಚಾರ ತಿಳಿದು ಕಡಿದಾಳ್ ಮಂಜಪ್ಪ ಅವರೇ ಪ್ರೇಮ ಅವರ ವಿಚಾರವನ್ನ ತಿಳಿಸಿದ್ರು. ಇದರಿಂದಾಗಿ ಎಸ್.ಎಂ. ಕೃಷ್ಣ ಮಲೆನಾಡಿನ ಅಳಿಯ ಆದ್ರು. ಮದುವೆಗೆ ಕೃಷ್ಣ ಪ್ರೇಮಾರ ಒಪ್ಪಿಗೆ ಸಿಗ್ತಾ ಇದ್ದಂತೆ 2 ಕುಟುಂಬಗಳು ಏಪ್ರಿಲ್ 29, 1966ರಲ್ಲಿ ಶುಭ ಕಾರ್ಯ ಮಾಡಿ ಮುಗಿಸಿದ್ರು. ಇಬ್ಬರು ಸುಖ ಸಂಸಾರ ನಡೆಸಿದ್ರು. ಪತಿಯ ಕಷ್ಟ ಸುಖಗಳಿಗೆ ಪತ್ನಿ ಪ್ರೇಮ ಹೆಗಲು ಕೊಟ್ರು. ಕೃಷ್ಣ ಹಾಗೂ ಪ್ರೇಮ ತಮ್ಮ ಸಂಸಾರದಲ್ಲಿ ಎಲ್ಲಿಯೂ ಕಪ್ಪು ಚುಕ್ಕೆ ಇಲ್ಲದೆ ಸಂಸಾರ ನಡೆಸಿದ್ದಾರೆ. ಮದುವೆ ಆದಾಗ್ಲೇ ಎಸ್.ಎಂ. ಕೃಷ್ಣ ಶಾಸಕರಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ದಾಪುಗಾಲ್ ಇಡೋಕೆ ಶುರು ಮಾಡಿದ್ರು. ಅವರು ರಾಜ್ಯದ ಮುಖ್ಯಮಂತ್ರಿ ಆದ್ರು. ಅವರ ಪತ್ನಿ ಎಲ್ಲೂ ಕೂಡ ಪತಿ ಪ್ರಭಾವವನ್ನ ಬಳಸ್ಕೊಂಡಿಲ್ಲ. ಯಾರ ಕಣ್ಣಿಗೆ ಹೆಚ್ಚು ಕಾಣಿಸ್ಕೊಳ್ಳದೆ ಮನೆಯಲ್ಲೇ ಸಂಸಾರ ನಡೆಸಿ ಪತಿಯ ಕಷ್ಟ ಸುಖಗಳಿಗೆ ಜೊತೆಯಾಗಿದ್ದವರು. ಎಸ್.ಎಂ. ಕೃಷ್ಣ ಪ್ರೇಮ ದಂಪತಿಗೆ 2 ಹೆಣ್ಣು ಮಕ್ಕಳು. ಒಬ್ಬಳು ಮಾಳವಿಕಾ, ಮತ್ತೊಬ್ಬರು ಶಾಂಭವಿ. ಮಾಳವಿಕರನ್ನ ಈ ರಾಜ್ಯ ಕಂಡ ದೊಡ್ಡ ಉದ್ಯಮಿ, ಕಾಫಿ ಡೇ ಖ್ಯಾತಿಯ ಸಿದ್ಧಾರ್ಥ್ ಹೆಗ್ಡೆ ಅವರಿಗೆ ಮದುವೆ ಮಾಡಿಕೊಟ್ರು. ಆದರೆ ಬಿಸ್ನೆಸ್ ವಿಚಾರಕ್ಕೆ ಸಿದ್ಧಾರ್ಥ್ 5 ವರ್ಷಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ರು. ಮತ್ತೊಬ್ಬ ಮಗಳು ಶಾಂಭವಿ ವಿದೇಶದಲ್ಲಿರೋ ಉಮೇಶ್ ಎಂಬುವರನ್ನ ಮದುವೆ ಮಾಡಿಕೊಂಡಿದ್ದು ಅವರು ಕೂಡ ಸಾಕಷ್ಟು ಉದ್ಯಮವನ್ನು ನಡೆಸುತ್ತಿದ್ದಾರೆ. ಬರೋಬ್ಬರಿ 58 ವರ್ಷ ಪ್ರೇಮ ಜೊತೆಗೆ ಸಂಸಾರ ಮಾಡಿದ್ದ ಕೃಷ್ಣ ಈಗ ಅವರನ್ನ ಒಬ್ಬಂಟಿಯಾಗಿ ಅಗಲಿದ್ದಾರೆ. ಬಾರದ ಮನಸ್ಸಿನಲ್ಲೇ ಪತಿಯನ್ನ ಪ್ರೇಮ ಬಾರದ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಎಸ್.ಎಂ. ಕೃಷ್ಣ ಇವರ ರಾಜಕೀಯ ಜೀವನ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತಮ್ಮ ಕುಟುಂಬವನ್ನ ಎಂದೂ ರಾಜಕೀಯದಲ್ಲಿ ಕಾಣಿಸಿಕೊಳ್ಳೋಕೆ ಬಿಟ್ಟಿಲ್ಲ. ಶಿಸ್ತಿನ ಸಿಪಾಯಿಯಾಗಿ ಕೃಷ್ಣ ರಾಜಕೀಯದಲ್ಲಿದ್ದರೆ
ಇತ್ತ ಪತ್ನಿ ಪ್ರೇಮ ತಾವು ತಮ್ಮ ಕುಟುಂಬ ಆಯಿತು ಅಂತ ಇದ್ದವರು. ಆದರೆ ಇತ್ತೀಚೆಗೆ ರಾಜಕೀಯದಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ಮಾತ್ರ ಪತ್ನಿಯ ಬಳಿ ಹೇಳಿಕೊಂಡಿದ್ರಂತೆ. ಅದು ತಮ್ಮ ಸುದೀರ್ಘ ರಾಜಕೀಯ ಜೀವನವನ್ನ ಕಳೆದಿದ್ದ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರುವ ನಿರ್ಧಾರ. ಈ ಬಗ್ಗೆ ಎಸ್.ಎಂ. ಕೃಷ್ಣ ಸ್ವತಃ ಕಾಂಗ್ರೆಸ್ ನಾಯಕರ ಬಳಿಯಾಗ್ಲಿ ಕಾರ್ಯಕರ್ತರ ಬಳಿಯಾಗ್ಲಿ ಹೇಳಿಕೊಂಡಿರಲಿಲ್ಲ. ಅದು ಜನವರಿ 29, 2017 ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲಿ ಎಸ್.ಎಂ. ಕೃಷ್ಣ ದಿಢೀರಂತ ಪ್ರೆಸ್ ಮೀಟ್ ಕರೆದಿದ್ರು. ಯಾರಿಗೂ ಏನಂತ ವಿಚಾರ ಗೊತ್ತಿರಲಿಲ್ಲ. ಪ್ರೆಸ್ ಮೀಟ್ ಆರಂಭ ಆಗ್ತಾ ಇದ್ದಂತೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ ಅಂದ್ರು. ಇಂಥ ಸೀರಿಯಸ್ ಟೈಮ್ನಲ್ಲೂ ಇದೊಂದು ತಮಾಷೆ ನಡೆದಿತ್ತು. ಸುದ್ದಿಗೋಷ್ಠಿಯಲ್ಲಿ ತಾವು ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತೀನಿ ಅಂದ್ರು. ಆಗ ಅವರ ಪಕ್ಕಕ್ಕೆ ಕೂತಿದ್ದ ಪತ್ನಿ ಪ್ರೇಮ. ಈ ವೇಳೆ ಎಸ್ಎಂಕೆ ಕೆಲವು ಬಾರಿ ಮೌನವಾಗಿದ್ದಾಗ ಪತ್ನಿಯೇ ಪತ್ರಕರ್ತರಿಗೆ ಉತ್ತರವನ್ನ ಕೊಟ್ರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ವಿಚ್ಛೇದನ ಅಂದ್ರೆ ತೊರೆಯೋಕೆ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದಾಗ ಪತ್ನಿ ಮಾಡಿದ ತಮಾಷೆ ಎಲ್ಲವನ್ನ ನಕ್ಕು ನಲಿಸಿತ್ತು. ಕಾಂಗ್ರೆಸ್ ಬಿಡ್ತೀನಿ ಎಂದ ಎಸ್.ಎಂ. ಕೃಷ್ಣಗೆ ಒಂದು ವೇಳೆ ಹೈಕಮಾಂಡ್ ಬಂದು ಮತ್ತೊಮ್ಮೆ ನಿರ್ಧಾರ ಪರಿಶೀಲಿಸಿ ಎಂದಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ ಪತ್ರಕರ್ತರ ಪ್ರಶ್ನೆಗೆ ಸಡನ್ ಆಗಿ ಅವರ ಪತ್ನಿ ಉತ್ತರಿಸಿದ್ರು. ಅವರು ಈಗಾಗಲೇ ಸಾರ್ವಜನಿಕವಾಗಿ ವಿಚ್ಛೇದನ ನೀಡಿದ್ದೀನಿ ಅಂತ ಹೇಳಿದ್ದಾರೆ, ಇನ್ನೇನು ಪರಿಶೀಲನೆ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು. ಇಷ್ಟೆಲ್ಲ ಆರಾಮಾಗಿದ್ದ ಸಂಸಾರದಲ್ಲಿ ಈಗ ಮೌನ ಆವರಿಸಿದೆ. 58 ವರ್ಷದ ಸಂಸಾರದ ಬಳಿಕ ತಮ್ಮ ಪತ್ನಿಯನ್ನ ಬಿಟ್ಟು ಎಸ್.ಎಂ. ಕೃಷ್ಣ ಹೊರಟಿದ್ದಾರೆ. ಕರುನಾಡು ಕಂಡ ಧೀಮಂತ ವ್ಯಕ್ತಿ ಅವರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆ ಅಜರಾಮರ.